ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ? ದೇವ್ರ ನಾಮಕ್ಕೆ ಸ್ತೋತ್ರ. ನಿಮ್ಮನ್ನು ಮತ್ತೆ ಕಾಣುವಂಥ ಸದಾವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಂದೇಶಗಳನ್ನು ಈ ತ್ರೈಮಾಸಿಕದುದ್ದಕ್ಕೂ ಕೇಳಿಸ್ಕೊಳ್ತಾ ಇದ್ದೀರಾ. ನಾನು ನೆನೆಸ್ತೇನೆ, ಖಂಡಿತವಾಗಿಯೂ ನೀವು ಈ ಸಂದೇಶಗಳಿಂದ ಆತ್ಮಿಕ ಪ್ರಯೋಜನವನ್ನು, ಆಶೀರ್ವಾದವನ್ನು ಹೊಂದಿದ್ದೀರಾ ಹಾಗೂ ನಿಮ್ಮ ಜೀವಿತದಲ್ಲಿ ನೀವು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಮತ್ತು ಈ ಹೋಪ್ ಚಾನಲ್ ಇಂಡಿಯಾಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ ಹಾಗೂ ಇದರಲ್ಲಿ ಕೆಲಸ ಮಾಡುವಂಥ ಎಲ್ಲ ಕೆಲಸಗಾರರಿಗಾಗಿ, ಬೋಧಕರಿಗಾಗಿ ನೀವು ಪ್ರಾರ್ಥಿಸ್ತಿದ್ದೀರಾ ಎಂಬುದಾಗಿ ನಾನು ನಂಬ್ತಾ, ನಿಮ್ಮ ವಿಜ್ಞಾಪನೆಗಳಿಗೆ ನೀವು ಈ ಕೆಳಗಿನ ವಿಳಾಸಕ್ಕೂ ಬರೆಯಬಹುದು ಹಾಗೂ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಬನ್ನಿ ಇವತ್ತಿನ ಸಂದೇಶ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥಿಸೋಣವೇ? ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನ ವಾಕ್ಯವನ್ನು ಕಲಿಯೋದಕ್ಕಾಗಿ ಸೇರಿ ಬಂದಿದ್ದೇವೆ. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು ಹಾಗೂ ನಿನ್ನ ವಾಕ್ಯದ ಮೂಲಕವಾಗಿ ಈ ನಿನ್ನ ಮಕ್ಕಳ ಸಂಗಡ ಮಾತನಾಡು. ನಿನ್ನ ವಾಕ್ಯವನ್ನು ಕೇಳಿ ಎಲ್ಲರೂ ಪ್ರಯೋಜನವನ್ನು ಹೊಂದಿದವರಾಗಿ ಸಂತೋಷದಿಂದ, ಸಮಾಧಾನದಿಂದ ಬದುಕುವುದಕ್ಕೆ ಕೃಪೆ ಮಾಡೆಂದು ಯೇಸು ಸ್ವಾಮಿಯವರ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈಗ ನಾನು ನಿಮ್ಮ ಸಂಗಡ ಹಂಚಿಕೊಳ್ತಾ ಇರುವಂಥ ಸಂದೇಶದ ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ, ದಿ ಟಚ್ ಆಫ್ ದ ಮಾಸ್ಟರ್. ನಮ್ಮನ್ನು ಸ್ಪರ್ಶಿಸುವಂತಹ ಶ್ರೇಷ್ಠ ಬೋಧಕನಿದ್ದಾರೆ. ಆತನು ನಾನು ನೀವು ಆರಾಧಿಸುವಂತಹ ಹಾಗೂ ಪ್ರಾರ್ಥಿಸುವಂತಹ ನಮ್ಮ ನಜರೇತಿನ ಯೇಸುವೆ. ಸರಿ, ಬನ್ನಿ ಹಾಗಾದರೆ ಈ ಬೋಧಕನು ಅಥವಾ ಈ ಸ್ವಾಮಿಯು ನಮ್ಮನ್ನು ಹೇಗೆ ಆತನು ಸ್ಪರ್ಶಿಸೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಈ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳ ಸಂಖ್ಯೆ ಅಂದರೆ ಸುಸೈಡ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಯೌವನಸ್ಥ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಅನೇಕ ಕಾರಣಗಳಿವೆ. ನಿರಾಶೆ, ನಿರುತ್ಸಾಹ, ಪ್ರೀತಿ ಪ್ರೇಮದಲ್ಲಿ ವಿಫಲತೆ, ಅಥವಾ ಅವರಿಗೆ ಸರಿಯಾದ ಉದ್ಯೋಗ ಸಿಕ್ಕದೇ ಇರೋದು, ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರುವಂಥದ್ದು, ಅಥವಾ ಆರ್ಥಿಕ ಸಮಸ್ಯೆಗಳು, ಸಾಲದ ತೊಂದರೆಗಳು, ಕೌಟುಂಬಿಕ ಕಲಹಗಳು, ಸ್ನೇಹಿತರ ಮಧ್ಯದಲ್ಲಿ ಬಿರುಸುಗಳು, ಇತ್ಯಾದಿ ಅನೇಕ ಕಾರಣಗಳಿಂದ ಇವತ್ತು ಎಷ್ಟೊಂದು ಜನ ಯವನಸ್ಥ ಮಕ್ಕಳು ಜೀವಿತವನ್ನು ಅಂತ್ಯಗೊಳಿಸ್ಕೊಳ್ತಾ ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳು ಅಂದರೆ ಶಾಲೆಗೆ ಹೋಗುವಂಥ ಮಧ್ಯ ವಯಸ್ಸಿನ ಅಂದರೆ ಟೀನೇಜ್ ಮಕ್ಕಳು ಸಹಿತ ಒತ್ತಡವನ್ನು ತಡೆಯೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಹಾಗೆ ರೈತರ ವಿಚಾರಕ್ಕೆ ಬಂದಾಗ ಸರಿಯಾದಂಥ ಮಳೆ ಬೆಳೆಯ ಸಮಸ್ಯೆಯಿಂದಾಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಮುಪ್ಪಿನಲ್ಲಿರುವಂಥ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡೋಣ ಅನ್ನೋದಾದರೆ, ಇವತ್ತು ಎಷ್ಟೋ ಜನ ವೃದ್ಧ ತಂದೆ ತಾಯಿಗಳು ತಮ್ಮನ್ನು ಆಧರಿಸೋರಿಲ್ಲ, ಪ್ರೀತಿಸೋರಿಲ್ಲ, ತಮ್ಮನ್ನು ಸತ್ಕರಿಸೋರಿಲ್ಲ, ಮುಪ್ಪಿನಲ್ಲಿ ತಮ್ಮನ್ನು ನೋಡ್ಕೊಳ್ಳೋರಿಲ್ಲ. ನಾವು ಬದುಕಿದ್ದಾದರೂ ಏನು ಪ್ರಯೋಜನ, ನಾನು ಸತ್ತೋಗ್ಬೇಕು. ದೇಹದ ಸಮಸ್ಯೆಗಳು ಅಂದರೆ ಅನಾರೋಗ್ಯದ ಪರಿಸ್ಥಿತಿಗಳು ಹಾಗೂ ಇತ್ಯಾದಿ ಮಾನಸಿಕ, ದೈಹಿಕ, ಶಾರೀರಿಕ, ಆರ್ಥಿಕ ಸಮಸ್ಯೆಗಳಿಂದಾಗಿ ಇವತ್ತು ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಜೀವಿತದಲ್ಲಿ ನಿರೀಕ್ಷೆಯನ್ನು ಕಾಣದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ನಾವು ಭಾಗ್ಯವಂತರು. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನು ಮುಟ್ಟೋದಕ್ಕಾಗಿ, ನಮ್ಮನ್ನು ಸ್ಪರ್ಶಿಸೋದಕ್ಕಾಗಿ, ನಮ್ಮನ್ನು ಆಧರಿಸೋದಕ್ಕಾಗಿ, ಪ್ರೀತಿಸೋದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವಂಥ ನಜರೇತನ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಆತ ನಮ್ಮೊಂದಿಗಿದ್ದಾನೆ. ಅದನ್ನು ನಾವು ನಂಬಿರೋದೇ ಅದು ದೇವರಿಗೆ ಮಹಿಮೆಯನ್ನು, ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಪ್ರಿಯರೇ, ನಾವು ದೇವರ ಬಳಿಯಲ್ಲಿರುವಾಗ, ಆತ ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಕೊರತೆಯೂ ಇಲ್ಲ. ಯಾಕಂತ ಹೇಳಿದ್ರೆ, ಯೇಸು ಕ್ರಿಸ್ತನಿಗಿರುವಂಥ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ, ಅದು ಇಮ್ಮಾನುವೇಲನಾಗಿರುವಂಥ ದೇವರು ಆತ ನಮ್ಮ ಸಂಗಡ ಇದ್ದಾನೆ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಆತನ ಸ್ಪರ್ಶದಿಂದ ಅನೇಕ ಜನರು ದೈಹಿಕ, ಮಾನಸಿಕ, ಆತ್ಮಿಕ ಸ್ವಸ್ಥತೆಯನ್ನು ಪಡೆದುಕೊಂಡರು.
ಹಾಗಾದರೆ ಬನ್ನಿ ಒಂದೊಂದಾಗಿ ನಾವು ಸತ್ಯವೇದದಲ್ಲಿ ಯೇಸು ಸ್ವಾಮಿ ಮುಟ್ಟಿ ಗುಣಪಡಿಸಿದಂಥ ವ್ಯಕ್ತಿಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ನಿಮ್ಮ ಸತ್ಯವೇದವನ್ನು ಲೂಕನ ಸುವಾರ್ತೆ 13ನೇ ಅಧ್ಯಾಯ 12ರಿಂದ 13 ವಚನವನ್ನು ಓದೋದಾದರೆ, ಲೂಕ ಸುವಾರ್ತೆ 13ನೇ ಅಧ್ಯಾಯ 12 ಮತ್ತು 13ನೇ ವಚನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಸ್ತ್ರೀ ಇರ್ತಾಳೆ. ಆಕೆಗೆ ನಡು ಬೊಗ್ಗಿತ್ತು. ಅಂದರೆ ಆಕೆ ಭಾಳ ವರ್ಷಗಳಿಂದ ಭಾಳ ದಿನಗಳಿಂದ ಈ ಗೂನು ಬೆನ್ನು ಅಥವಾ ಈ ನಡು ಬಗ್ಗಿ ಹೋಗಿ ಆಕೆ ತುಂಬಾ ಆ ಒಂದು ಕಾಯಿಲೆಯಿಂದ ನರಳ್ತಾ ಇದ್ಲು. ಆಕೆಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಡು ಬೊಗ್ಗಿದ್ರಿಂದ ಆಕೆ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ತುಂಬಾ ಆ ಒಂದು ಸ್ತ್ರೀ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ಲು. ಹೀಗಿರುವಾಗ ಯೇಸು ಸ್ವಾಮಿ ಆಕೆಯ ಬಳಿಗೆ ಬಂದು ಆಕೆಯ ಮೇಲೆ ತನ್ನ ಕೈಗಳನ್ನಿಡಲು ಆಕೆ ನೆಟ್ಟಗಾದಳು ಎಂಬುದಾಗಿ ವೇದವಾಕ್ಯದಲ್ಲಿ ನಾವು ನೋಡ್ತೇವೆ. ವಾಟ್ ಅ ಗ್ರೇಟ್ ಟಚ್ ಆಫ್ ದ ಮಾಸ್ಟರ್. ನಮ್ಮ ಪ್ರೀತಿಮಯನಾಗಿರುವಂಥ ನಮ್ಮ ಸ್ವಾಮಿ ಆಕೆಯನ್ನು ಮುಟ್ಟುವಾಗ ಆಕೆಗೆ ಏನಾಗುತ್ತೆ, ಆ ಅಸ್ವಸ್ಥತೆಯಿಂದ ಆಕೆ ಬಿಡುಗಡೆಯನ್ನು ಹೊಂದಿದ್ಲು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಡು ಬಗ್ಗಿದಂಥ ಸ್ತ್ರೀಯನ್ನು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನು ಸತ್ತೋಗಿರುವಂಥ ವ್ಯಕ್ತಿಗಳನ್ನು ಬದುಕಿಸಿರುವಂತಹ ಘಟನೆಗಳನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ಮೊದಲನೇದಾಗಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದ 41ನೇ ವಚನವನ್ನು ನಾವು ಓದುವಾಗ ಅಲ್ಲಿ ವ್ಯಕ್ತಿಯ ಮಗಳು ಸತ್ತು ಹೋಗಿರ್ತಾಳೆ. ಆ ಮಗಳು ಸತ್ತು ಹೋದಾಗ ಸ್ವಾಮಿ ಆಕೆಯನ್ನು ಮುಟ್ಟಿ ಸ್ವಸ್ಥಪಡಿಸ್ತಾರೆ. ಅಥವಾ ಆಕೆಗೆ ಸತ್ತೋದಂಥ ಸಹೋದರಿಯನ್ನು ಸ್ವಾಮಿ ಪುನಃ ಜೀವವನ್ನು ಕೊಡ್ತಾರೆ. ಸಭಾಮಂದಿರದ ಅಧಿಪತಿಯ ಮಗಳು ಸತ್ತು ಹೋಗಿದ್ಲು. ಹೀಗಿರುವಾಗ ಸ್ವಾಮಿ ಅಲ್ಲಿಗೆ ಬಂದು ಸತ್ತೋದಂಥ ಮಗಳನ್ನು ಮುಟ್ಟುವಾಗ ಆಕೆ ಜೀವವನ್ನು ಹೊಂದಿರಲಿ ಎಂಬುದಾಗಿ ನಾವು ನೋಡ್ತೇವೆ. ಲೂಕ ಸುವಾರ್ತೆ 7ನೇ ಅಧ್ಯಾಯದ 14ನೇ ವಚನವನ್ನು ನಾವು ಓದುವಾಗ ಅಲ್ಲಿಯೂ ಸಹ ವಿಧವೆಯ ಮಗನು ಸತ್ತು ಹೋಗಿರ್ತಾನೆ. ಆಕೆ ಮೊಟ್ಟ ಮೊದಲೇದಾಗಿ ಆಕೆ ವಿಧವೆ, ಆಕೆಗೆ ಗಂಡನಿಲ್ಲ. ಈಗ ಆಕೆಗೆ ಇದ್ದಂಥ ಏಕೈಕ ಆಧಾರ ಆಕೆಯ ಮಗ. ಈಗ ಯವನ ಕಾಲದಂಥ ಆ ಮಗನೂ ಸಹಿತ ಸತ್ತು ಹೋಗಿದ್ದಾನೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಕೆಗೆ ಇದ್ದಂಥ ಗಂಡ ಸತ್ತೋದ, ಈಗ ಒಬ್ಬನೇ ಆಸರೆ ಆದಂಥ ಮಗನೂ ಸತ್ತೋದ. ಈಗ ಆ ಸ್ತ್ರೀಯ ಪರಿಸ್ಥಿತಿ ಏನು, ಸಮಾಜದಲ್ಲಿ ಆಕೆ ಹೇಗೆ ಬದುಕಬೇಕು, ಆಕೆ ಮುಂದಿನ ಭವಿಷ್ಯತ್ತೇನು? ಸೊ ಇದನ್ನೆಲ್ಲ ಯೋಚನೆ ಮಾಡುವಾಗ ನಿಜವಾಗ್ಲೂ ಭಾಳ ದುಃಖ ಅನಿಸುತ್ತೆ. ಆಕೆ ಸಂಪೂರ್ಣವಾಗಿ ಅನಾಥಳಾದ್ಲು. ಹೀಗೆ ಅನಾಥಳಾಗಿ ತನಗೆ ಯಾರೂ ದಿಕ್ಕಿಲ್ಲ, ದೆಸೆ ಇಲ್ಲ ಎಂಬುದಾಗಿ ಭಾಳ ವೇದನೆಯಲ್ಲಿ ಭಾಳ ಸಂಕಟದಲ್ಲಿ ಕೂಗ್ತಾ ಇದ್ದಂಥ, ಅಳ್ತಾ ಇದ್ದಂಥ, ಗೊಳಾಡ್ತಾ ಇದ್ದಂಥ ಆ ಸ್ತ್ರೀಯ ಬಳಿಗೆ ಅಂದರೆ ಆ ಶವಯಾತ್ರೆ ನಡೀತಾ ಇತ್ತು. ಪ್ರಿಯರೇ, ಇನ್ನೊಂದಿಲ್ಲಿ ಆಲೋಚನೆ ಮಾಡೋಣ. ನೀವು ಅಧ್ಯಾಯವನ್ನು ದಯಮಾಡಿ ಓದಿ ಆಮೇಲೆ ಲೂಕ ಸುವಾರ್ತೆ 7ನೇ ಅಧ್ಯಾಯದ 14ನೇ ವಚನದಲ್ಲಿ ಇಲ್ಲಿ ಆ ಸ್ತ್ರೀಯನ್ನು ಹೋಗಿ, ಸ್ವಾಮಿ ಬಾ, ನನ್ನ ಮಗ ಸತ್ತೋಗಿದ್ದಾನೆ, ನೀನು ಅವನನ್ನು ಮುಟ್ಟಿ ಅವನಿಗೆ ಜೀವವನ್ನು ಬರುವಂತೆ ಮಾಡು ಅಥವಾ ಅವನಿಗೆ ಜೀವವನ್ನು ಕೊಡು ಅಂತ ಕೇಳ್ತಾ ಇಲ್ಲ. ಆದರೆ ಆಕೆಯ ಮನಸ್ಥಿತಿಯನ್ನು, ಆಕೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ಸ್ವಾಮಿ ಆಕೆ ಬಳಿಗೆ ಬರ್ತಾರೆ. ಅಥವಾ ಆ ಶವವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಂಥ ಆ ಜನರಿಗೆ ನಿಲ್ರಿ ಅಂತ ಹೇಳ್ತಾರೆ. ಅವರು ನಿಲ್ತಾರೆ. ನಿಂತಾಗ ಸ್ವಾಮಿ ಆ ಸತ್ತು ಸಮಾಧಿ ಮಾಡೋಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂಥ ಆ ಯೌವನಸ್ಥನನ್ನು ಸ್ವಾಮಿ ಮುಟ್ಟಿ ಸ್ವಸ್ಥಪಡಿಸ್ತಾನೆ. ಆತನ ಸ್ಪರ್ಶ ಸತ್ತು ಹೋದಂಥ ಯೌವನಸ್ಥನಲ್ಲಿ ಪುನಃ ಜೀವವನ್ನು ಅದು ಉಂಟು ಮಾಡಿತು. ಆದುದರಿಂದ ನಮ್ಮ ದೇವರು, ನಾವು ಆರಾಧಿಸುವಂಥ ಸ್ವಾಮಿಯು ಆತನ ಜೀವದ ಬುಗ್ಗೆಯಾಗಿದ್ದಾನೆ. ಪ್ರಿಯರೇ, ಆತನ ಜೀವದ ಬುಗ್ಗೆಯಾಗಿದ್ದು ಸತ್ತು ಹೋದಂಥ ವ್ಯಕ್ತಿಗೆ ಜೀವವನ್ನು ಕೊಡುವಾತನಾಗಿದ್ದಾನೆ. ಹಾಗೆ ಲಾಜರನ ಕತೆ ನಮ್ಮೆಲ್ಲರಿಗೂ ಗೊತ್ತಾ ಇದೆ. ಲೂಕನ ಸುವಾರ್ತೆಯ 11ನೇ ಅಧ್ಯಾಯದಲ್ಲಿ ಸತ್ತು ಹೋದಂಥ ಲಾಜರನು 4 ದಿನಗಳಾಗಿತ್ತು ಸಮಾಧಿಯಲ್ಲಿ ಆತನು ಇಡಲ್ಪಟ್ಟಿದ್ದನು. ಆದರೆ ಯೇಸು ಕ್ರಿಸ್ತನು ಸತ್ತು ಹೋದಂಥ ಲಾಜರನೇ ಎದ್ದು ಬಾ ಎಂಬುದಾಗಿ ಹೇಳುವಾಗ ಲಾಜರನ ಎದ್ದು ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಸತ್ತು ಹೋದಂಥ ವ್ಯಕ್ತಿಗಳನ್ನು ಆತನು ಸ್ವಸ್ಥಪಡಿಸೋದು. ಮತ್ತು ಮುಂದುವರೆದು ಯೇಸು ಸ್ವಾಮಿಯ ಸ್ಪರ್ಶ ಕುಷ್ಠ ರೋಗಿಗಳನ್ನು ಸಹ ಸ್ವಸ್ಥಪಡಿಸಿತು. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳ್ತಾನೆ. ಆತನಿಗೆ ಅಡ್ಡ ಬಿದ್ದು ಕೇಳ್ತಾನೆ. ಏನಂತ ಹೇಳ್ತಾನೆ? ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಆತನನ್ನು ಕೇಳ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಅವನನ್ನು ಮುಟ್ಟಿ
ನನಗೆ ಮನಸ್ಸುಂಟು, ಶುದ್ಧನಾಗೂ ಎಂಬುದಾಗಿ ಹೇಳ್ತಾನೆ. ಎಷ್ಟು ಅದ್ಭುತನಾಗಿರುವಂಥ ದೇವರು ನಮ್ಮ ದೇವರು. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಈ ಲೆಪ್ರಸಿ ಅಥವಾ ಈ ಕುಷ್ಠರೋಗ ಅನ್ನುವಂಥದ್ದು ಇದು ಬಹಳ ಭಯಂಕರವಾದಂಥ ಅಂಟು ರೋಗ ಎಂಬುದಾಗಿ ಅದನ್ನು ಪರಿಗಣಿಸ್ತಾ ಇದ್ದು, ಒಂದು ವೇಳೆ ಒಬ್ಬ ವ್ಯಕ್ತಿ ಆತನು ಕುಷ್ಠರೋಗದಿಂದ ಬಳಲ್ತಾ ಇದ್ದಾನೆ ಅಥವಾ ಆತನಿಗೆ ಕುಷ್ಠರೋಗ ಹತ್ತಿದೆ ಅನ್ನೋದಾದರೆ ಆತನನ್ನು ಸಮಾಜದಿಂದ ದೂರ ಇರಿಸ್ತಾ ಇದ್ದು. ಇದು ನಿಮಗೆ ಗೊತ್ತಿರುವಂಥ ಸಂಗತಿ. ಅಂಥ ವ್ಯಕ್ತಿಗಳನ್ನು ಯಾರು ಮಾತಾಡಿಸಕೂಡದಾಗಿತ್ತು. ಒಂದು ವೇಳೆ ದಾರಿ ನಡೆದುಕೊಂಡು ಹೋಗುವಾಗ ಅಲ್ಲಿ ಯಾರಾದರೂ ಒಬ್ಬ ಕುಷ್ಠರೋಗಿ ಇದ್ದಾನೆ ಅಂತ ಹೇಳಿದ್ರೆ ಆತನು ಅಲ್ಲಿ ದಾರಿಯಲ್ಲಿ ಬರುವಂಥವ್ರಿಗೆ ಹೋಗುವಂಥವ್ರನ್ನು ತಡೆಯೋದಕ್ಕಾಗಿ ಆತನು ಕೂಗಬೇಕಾಗಿತ್ತು, ನಾನಿಲ್ಲಿ ಕುಷ್ಠರೋಗಿಯಾಗಿ ಇರುವಂಥ ವ್ಯಕ್ತಿ ಇದ್ದೇನೆ, ಈ ಮಾರ್ಗವಾಗಿ ಬರಬೇಡಿ ಎಂಬುದಾಗಿ. ಒಂದು ವೇಳೆ ಅವನು ಹಂಗೆ ಕೂಗಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಪನಿಷ್ ಮಾಡ್ತಾಯಿದ್ರು. ಅಂದರೆ ಸುಮ್ಮನೆ ಆ ಒಂದು ಮಾರ್ಗದಲ್ಲಿ ಒಬ್ಬ ಕುಷ್ಠರೋಗಿ ಇದ್ದಾನೆ ಅಂತ ಹೇಳಿದ್ರೆ ಆ ಮಾರ್ಗದಲ್ಲೇ ಯಾರು ಓಡಾಡ್ತಾ ಇರಲಿಲ್ಲ. ಅಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿದ್ದಂಥ ಕುಷ್ಠರೋಗಿಯನ್ನು ಸ್ವಾಮಿ ತನ್ನ ಕೈಯಾರೆ ಮುಟ್ಟಿ ಆತನನ್ನು ಸ್ವಸ್ಥಪಡಿಸ್ತಾನೆ. ಇಷ್ಟು ಅದ್ಭುತನಾಗಿರುವಂಥ ದೇವರು ನಮ್ಮ ದೇವರು. ಇಂಥ ಸಮಾಜದಿಂದ, ಕುಟುಂಬದಿಂದ ಹೊರ ಹಾಕಲ್ಪಟ್ಟಂಥ ರೋಗದಿಂದ, ದೈಹಿಕ ಮಾತ್ರವಲ್ಲದೆ ಮಾನಸಿಕ ತೊಂದರೆ, ಸಂಕಟದಿಂದ ಆ ಕುಷ್ಠರೋಗಿಗಳನ್ನು ನರಳುತ್ತಿರ್ತಾರೆ. ಅಂಥ ರೋಗಿಯನ್ನು ಸ್ವಾಮಿ ಸ್ವಸ್ಥಪಡಿಸೋದ್ರ ಮೂಲಕವಾಗಿ ಆತನು ಹೇಳ್ತಾನೆ, ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಸ್ವಾಮಿ ನಮ್ಮ ಅನೇಕ ವಿಷಯಗಳನ್ನು ಆತನ ಮುಂದೆ ನಾವು ಹಂಚುವಾಗ, ನಾವು ಬೇಡುವಾಗ, ನನಗೆ ಮನಸ್ಸುಂಟು, ನೀನು ಅದನ್ನು ಹೊಂದಿಕೋ ಎಂಬುದಾಗಿ ಆತನೇ ಹೇಳೋದಕ್ಕೆ ಇಷ್ಟಪಡೋದಿಲ್ವಾ? ಖಂಡಿತವಾಗಿ ಇಷ್ಟಪಡ್ತಾನೆ ಪ್ರಿಯರ್. ಮಾತ್ರವಲ್ಲದೆ ಆತನ ಸ್ಪರ್ಶ ಕುರುಡರಿಗೆ ಕಣ್ಣನ್ನು ಉಂಟು ಮಾಡಿತು. ಈಗ ನಾವು ಸತ್ತು ಹೋಗಿರುವಂಥ ವ್ಯಕ್ತಿಗಳನ್ನು ಆತನ ಸ್ಪರ್ಶದಿಂದ ಅವರು ಜೀವವನ್ನು ಹೊಂದಿಕೊಂಡ್ರು ಎಂಬುದಾಗಿ ನಾವು ನೋಡಿದ್ವಿ. ಎರಡನೇದಾಗಿ ಕುಷ್ಠರೋಗಿಯೂ ಸಹ ಆತನ ಸ್ಪರ್ಶದಿಂದ ಆರೋಗ್ಯವನ್ನು ಹೊಂದಿಕೊಂಡ, ಶುದ್ಧನಾದ ಎಂಬುದಾಗಿ ನಾವು ನೋಡಿದ್ವಿ. ಈಗ ಮೂರನೇದಾಗಿ ಆತನ ಸ್ಪರ್ಶದಿಂದ ಕುರುಡರು ಸಹಿತ ಕಣ್ಣನ್ನು ಹೊಂದೋದಕ್ಕೆ ಸಾಧ್ಯ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ ವಚನ 22-23 ನಾವು ಓದುವಾಗ ಅಲ್ಲಿ ಒಬ್ಬ ಕುರುಡನಿದ್ದಾನೆ. ಆ ಕುರುಡನು ಸ್ವಾಮಿ ಹತ್ರ ಕೇಳ್ತಾನೆ, ಸ್ವಾಮಿ ನನ್ನನ್ನು ಸ್ವಸ್ಥ ಮಾಡು. ಸ್ವಾಮಿ ಆತನನ್ನು ಮುಟ್ಟಿ ಸ್ವಸ್ಥಪಡಿಸ್ತಾರೆ. ಹಾಗೆ ಬಾರ್ತಿಮಾಯನ ಕಥೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಕುರುಡನಾದಂಥ ಬಾರ್ತಿಮಾಯನು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ ಹಾಗೂ ಮಾರ್ಕ ಸುವಾರ್ತೆ 10ನೇ ಅಧ್ಯಾಯದ 46ರಿಂದ 52 ವಚನಗಳನ್ನು ನಾವು ಓದುವಾಗ ಅಲ್ಲಿ ಆತನು ಕೇಳ್ತಾನೆ, ಸ್ವಾಮಿ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಕೂಗುವಾಗ ಸ್ವಾಮಿ ಕೇಳ್ತಾರೆ, ನಿನಗೇನು ಮಾಡಬೇಕು ಅಂತ ಕೋರ್ತೀಯ, ಏನು ಬೇಕು ನಿನಗೆ? ಆತನು ಹೇಳ್ತಾನೆ, ಸ್ವಾಮಿ ನನಗೆ ಕಣ್ಣು ಬರೋ ಹಂಗೆ ಮಾಡು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಸ್ಪರ್ಶ ಕುರುಡನ ಕಣ್ಣುಗಳನ್ನು ಅದು ತೆರೆಯಿಸಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ಮಾರ್ಕ ಸುವಾರ್ತೆ 7ನೇ ಅಧ್ಯಾಯದ 32ರಿಂದ 36 ವಚನಗಳನ್ನು ಅಥವಾ 35 ವಚನಗಳನ್ನು ನಾವು ಓದುವಾಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈತನಿಗೆ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಆತನು ಮೂಗನು ಮತ್ತು ಕಿವುಡನು ಆಗಿದ್ದಾನೆ. ಮೂಗನು ಮತ್ತು ಕಿವುಡನಾಗಿದ್ದಾನೆ. ಇಂಥ ಮೂಗ ಮತ್ತು ಕಿವುಡನಾದಂಥ ವ್ಯಕ್ತಿಯ ಬಳಿಗೆ ಸ್ವಾಮಿ ಹೋಗ್ತಾ ಇದ್ದಾರೆ. ಮೂಗನು ಮತ್ತು ಕಿವುಡನಾದಂಥ ಈ ವ್ಯಕ್ತಿಯನ್ನು ಸ್ವಾಮಿ ಮುಟ್ಟಿ ಆತನನ್ನು ಸ್ವಸ್ಥಪಡಿಸ್ತಾರೆ. ಆತನ ಬಾಯಿ ಅದು ನಾಲಿಗೆ ದಪ್ಪವಾಗಿ ಆತನ ಬಾಯಿಯಿಂದ ಯಾವುದೇ ಶಬ್ದ ಬರ್ತಾ ಇಲ್ಲ. ಆತನ ಮೂಗನಾಗಿದ್ದ, ಕಿವುಡನಾಗಿದ್ದ. ಆದರೆ ಸ್ವಾಮಿ ಆತನ ಬಳಿಗೆ ಹೋಗಿ ಎಪ್ಪಥ ಎಂಬುದಾಗಿ ಹೇಳ್ತಾರೆ. ಹಂಗಂದರೆ ತೆರೆಯಲಿ ಎಂಬುದಾಗಿ. ಸೊ ಸ್ವಾಮಿ ತೆರೆಯಲಿ ಅಂತ ಹೇಳಿದ ತಕ್ಷಣವೇ ಆತನ ಬಾಯಿ ಮತ್ತು ಕಿವಿ ತೆರೆಯಲ್ಪಡ್ತು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಆರಾಧಿಸುವಂಥ ದೇವರು, ಆವಾಗ ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡಿದಂಥ ದೇವರು, 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿದ್ದು ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಸಿದಂಥ ಅದೇ ಯೇಸುವು ಇವತ್ತು ಸಹ ಜೀವಿತವಾಗಿದ್ದಾನೆ. ಆತನು ಈಗಲೂ ಸಹ ನನ್ನನ್ನು ನಿಮ್ಮನ್ನು ಸ್ಪರ್ಶಿಸೋದಕ್ಕೆ, ಮುಟ್ಟೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಹೀಗಿರೋದ್ರಿಂದ ನಾವು ಧೈರ್ಯದಿಂದ ಆತನ ಕೃಪಾಸನದ ಬಳಿಗೆ ಬರಬೇಕು. ಪ್ರೇರೆ ನಾವು ಆತನನ್ನು ಬೇಡಬೇಕಾಗಿದೆ. ದೇವರೇ,
ನನ್ನಲ್ಲಿ ಅನೇಕ ಬಲಹೀನತೆಗಳಿದೆ. ಈಗ ನಾವು ಬಹುಶಃ ದೈಹಿಕವಾಗಿ ಆರೋಗ್ಯವಾಗಿದ್ದಿರ್ಬೋದು, ನಮಗೆ ಸರಿಯಾಗಿ ಕಣ್ಣು ಕಾಣ್ತಾ ಇರ್ಬೋದು, ನಮಗೆ ಸರಿಯಾಗಿ ಕಿವಿ ಕೇಳ್ತಾ ಇರ್ಬೋದು, ನಮಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇದ್ದಿರಬಹುದು. ಆದರೆ ಒಂದು ವೇಳೆ ನಮ್ಮ ಆತ್ಮಿಕ ಅಂಧತನದಲ್ಲಿ ನಾವು ಏನಾದರೂ ಸಿಕ್ಕಾಕೊಂಡಿದ್ದೀವ, ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡ್ಕೋಬೇಕು. ಪ್ರಿಯ ದೇವರ ಮಕ್ಕಳೇ, ನಮಗೆ ಕಣ್ಣಿದ್ದು ನಾವು ಸರಿಯಾದದ್ದನ್ನು ನೋಡೋದಕ್ಕೆ ಆಗ್ತಾ ಇಲ್ವಾ? ಸತ್ಯವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ನಮಗೆ ಕಿವಿ ಇದ್ದು ಸತ್ಯವನ್ನು ಕೇಳಿದರೂ ಅದರಿಂದ ನಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ನಮ್ಮ ಕಿವಿಗಳನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವೆ? ನಮ್ಮ ಬಾಯಿಯನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವೆ? ನಮ್ಮ ಕಾಲುಗಳನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವೆ? ನಮ್ಮ ದೇಹದಲ್ಲಿರುವಂಥ ಕುಷ್ಠ ಏನು? ನಾವು ಆತ್ಮೀಯವಾಗಿ ಸತ್ತು ಹೋಗಿದ್ದೀವ, ಬದುಕಿದ್ದೀವ? ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಪಕ್ಷಕ್ಕೆ ಖಂಡಿತವಾಗಿಯೂ ಇವತ್ತು ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು, ದೇವರೇ ನೀನು ನಮ್ಮ ಈ ಬಲಹೀನತೆಯಿಂದ ಬಿಡುಗಡೆಯನ್ನು ಕೊಡು, ನಿನ್ನ ಸ್ಪರ್ಶ ನಮ್ಮ ಜೀವಿತವನ್ನು ಮಾರ್ಪಡಿಸಲಿ ಎಂಬುದಾಗಿ ನಾವು ಕೇಳುವಾಗ, ಆತನು ತನ್ನ ಬಲಗೈಯನ್ನು ಚಾಚಿ ಆತನು ನಮ್ಮನ್ನು ಮುಟ್ಟಿ ನಮ್ಮನ್ನು ಸ್ವಸ್ಥಪಡಿಸೋದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಪ್ರಿಯ ದೇವಜನರೇ, ನಮ್ಮ ಬಲಹೀನತೆ ಏನಾಗಿದೆ? ಯಾವ ವಿಷಯದಲ್ಲಿ ನಾವು ಬಲಹೀನರಾಗಿದ್ದೇವೆ? ನಾವು ಏನಾದರೂ ಕೆಟ್ಟ ಹವ್ಯಾಸಗಳಿಗೆ, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ನಾವೇನನ್ನ ಒಳಗಾಗಿದ್ದೀವ? ನಮ್ಮ ಜೀವಿತದಲ್ಲಿ ನಮ್ಮ ಬಾಯಿ ಮಾತುಗಳಿಂದ ನಾವು ಇತರರನ್ನು ಚುಚ್ಚೋದ್ರ ಮೂಲಕವಾಗಿ ಈ ಬಾಯಿಯನ್ನು ನಾವು ಕೆಟ್ಟ ಕೆಟ್ಟ ವಿಚಾರಗಳಿಗೆ ಮಾತಾಡೋದಕ್ಕೆ, ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವ? ನಮ್ಮ ಕೈಗಳನ್ನು ನಾವು ಯಾವುದಕ್ಕೋಸ್ಕರ ಬಳಸ್ತಾ ಇದ್ದೇವೆ? ಆ ದಿವಸ ಕುಷ್ಠರೋಗಿಯಾದಂಥ ವ್ಯಕ್ತಿಯ ಕೈಗಳನ್ನು ಸ್ವಾಮಿ ಮುಟ್ಟಿ ಸ್ವಸ್ಥಪಡಿಸುವಾಗ ಆತನು ಸ್ವಸ್ಥನಾದನು. ಇವತ್ತು ನಮಗೆ ದೇವ್ರ ಕೈಯನ್ನು ಕೊಟ್ಟಿದ್ದಾನೆ, ಆದರೆ ಈ ಕೈಗಳನ್ನು ನಾವು ಯಾವುದಕ್ಕೋಸ್ಕರ ಬಳಸ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಒಂದು ವೇಳೆ ಈ ಕೈಗಳನ್ನು ನಾವು ಕೆಟ್ಟದ್ದನ್ನು ಮಾಡೋದಕ್ಕೆ, ಕದಿಯೋದಕ್ಕೆ ನಾವೇನನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವರಿಗೆ ಮೀಸಲಾದಂಥ ಕಾಣಿಕೆಗಳನ್ನು ಕದಿಯೋ ವಿಷಯದಲ್ಲಿ ನಾವೇನಾದರೂ ಈ ಕೈಗಳನ್ನು ಬಳಸ್ತಾ ಇದ್ದೀವಿ ಅಂದರೆ, ದೇವರು ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಕೆಯನ್ನು ಮಾಡೋದೇ ನಮ್ಮ ಕೈಯನ್ನು ನಾವು ತಡೆ ಹಿಡಿತಾ ಇದ್ದೀವಿ ಅನ್ನೋದಾದರೆ, ಇವತ್ತು ಈ ಕೈಗೆ ಕುಷ್ಠರೋಗ ಹಿಡಿದಿದೆ ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಹೀಗಿರೋದ್ರಿಂದ ದೇವರೇ ನನ್ನ ಕೈಯನ್ನು ಮುಟ್ಟು ಸ್ವಸ್ಥಪಡಿಸು, ಈ ಕೈಯನ್ನು ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸ್ಕೊ ಎಂಬುದಾಗಿ ನಾವು ಹೇಳಬೇಕಾಗಿದೆ. ಒಬ್ಬ ಸಂಗೀತಗಾರನು ಹೀಗೆ ಹಾಡ್ತಾನೆ, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೇನು, ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು, ನನ್ನ ಕೈಗಳು ನಿನಗೆ ನಾ ಪ್ರತಿಷ್ಠೆ ಮಾಡಿವೆ, ನನ್ನ ಕಾಲು ಕರ್ತನೆ ನಿನ್ನ ವಾಕ್ಯ ಸಾರೋದಕ್ಕೆ ಇದನ್ನು ಬಳಸ್ಕೊ, ನನ್ನ ಬಾಯಿ ನಿನ್ನ ವಾಕ್ಯವನ್ನು ಸಾರಬೇಕು, ನನ್ನ ಕಾಲು ನಿನ್ನ ನಡೆಸಿದ ಕಡೆಗೆ ಅದು ನಡಿಬೇಕು. ಪ್ರೇರೆ, ಇವತ್ತು ನಾವು ನಮ್ಮ ಕೈ ಕಾಲುಗಳನ್ನು, ನಮ್ಮ ದೇಹದ ಇಂದ್ರಿಯಗಳನ್ನು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ದುಡಿತ, ನಮ್ಮ ಕೌಟುಂಬಿಕ ಅಭಿವೃದ್ಧಿ ಅಥವಾ ಇತ್ಯಾದಿ ಇತ್ಯಾದಿ, ಬರೀ ನನಗೆ, ನನ್ನ ಕುಟುಂಬಕ್ಕೆ ಇಷ್ಟಕ್ಕೆ ಮಾತ್ರ ನಾನು ಇವತ್ತೇನಾದರೂ ಸೀಮಿತ ಮಾಡ್ಕೊಂಡಿದ್ದೀನ? ಆ ಸ್ವಾಮಿಯ ಬಳಿಗೆ ಇವತ್ತು ನಾವು ಬಂದು, ದೇವರೇ ನನ್ನನ್ನು ಮಾರ್ಪಡಿಸು, ನನ್ನ ಹೃದಯವನ್ನು ಮಾನಸಾಂತರಗೊಳಿಸು, ನಿನ್ನ ಸ್ಪರ್ಶ ನನ್ನ ಜೀವಿತವನ್ನು ಮಾರ್ಪಡಿಸಲಿ ಎಂಬುದಾಗಿ ನಾವು ದೇವರನ್ನು ಬೇಡಿಕೊಳ್ಳೋಣ. ಪ್ರಿಯ ದೇವಜನರೇ, ಇವತ್ತು ಅನೇಕ ಜನರು ನಂಬಿಕೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ ಸತ್ತೋಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ರೋಗದಿಂದ ನರಳಿ ಆ ರೋಗವನ್ನು ತಡೆಯೋಕ್ಕಾಗದೆ, ಅದರಿಂದ ಆಗುವಂಥ ಬಾಧೆಯನ್ನು ತಡೆಯೋಕ್ಕಾಗದೆ ಎಷ್ಟೋ ಜನರು ನಿರಾಶರಾಗಿ ಕುಂದಿ ಹೋಗಿದ್ದಾರೆ. ಒಂದು ವೇಳೆ ಅಂಥ ಪರಿಸ್ಥಿತಿನಲ್ಲಿ ನೀವಿದ್ದರೆ, ನಮ್ಮನ್ನು ಸ್ವಸ್ಥಪಡಿಸೋದಕ್ಕೆ ನಮ್ಮ ಬಲಗಡಿಯಲ್ಲಿಯೇ ಆತನು ನಿಂತಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಓದ್ತೇವೆ. ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಬಲಗಡೆಯಲ್ಲಿ ನಿಂತಿರುವಾತನು ಯೆಹೋವನೇ, ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸೋದಿಲ್ಲ. ಯೆಹೋವ ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸೋನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಯಾಕೆ ಅಂತ ಹೇಳಿದ್ರೆ, ಆತನು ಜೀವಿಸುವಂಥ ದೇವರು, ಆತನು ಜೀವ ಬುಗ್ಗಿಯಾದಂಥ ದೇವರು, ಆತನು ಸ್ಪರ್ಶಿಸುವಂಥ ದೇವರಾಗಿದ್ದಾನೆ. ಪ್ರಿಯ ದೇವ ಮಗನೇ, ದೇವ ಮಗಳೇ, ನಿನ್ನ ಜೀವಿತವನ್ನು ಆತನು ಸ್ಪರ್ಶಿಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ.
ನಿನ್ನ ಮನಸ್ಸನ್ನು ಆತನು ಸ್ಪರ್ಶಿಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿನ್ನ ಹೃದಯವನ್ನು ಸ್ಪರ್ಶಿಸಿ ನಿನ್ನ ಹೃದಯದಲ್ಲಿರುವಂಥ ಎಲ್ಲ ಅಶುದ್ಧತೆಯನ್ನು ತೆಗೆದು ಹಾಕಿ ನಿನ್ನನ್ನು ಪರಿಪೂರ್ಣವಾಗಿ ಶುದ್ಧಿಗೊಳಿಸೋದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ನಿನ್ನ ಜೀವಿತವನ್ನು ನೀನು ದೇವರ ಕೈಗೆ ಒಪ್ಪಿಸಿಕೊಡೋದಕ್ಕೆ ಮನಸ್ಸಿದೆಯಾ? ಸ್ವಾಮಿ ನಮ್ಮನ್ನು ಕರೀತಾ ಇದ್ದಾನೆ. ಆತನು ಕುಂಬಾರ, ನಾವು ಜೇಡಿಮಣ್ಣು. ಕುಂಬಾರನ ಕೈಗೆ ನಾವು ಇದ್ದಂಥ ಸ್ಥಿತಿಯಲ್ಲೇ ನಾವು ಜೇಡಿಮಣ್ಣಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಆತನ ಸ್ಪರ್ಶದಿಂದ ನಮ್ಮ ಈ ಜೀವನ ಪಾವನವಾಗುವಂಥದ್ದಾಗಿದೆ. ಆತನ ಸ್ಪರ್ಶದಿಂದ ನಮ್ಮ ದೇಹ, ಮನಸ್ಸು, ಆತ್ಮ, ಪ್ರಾಣ, ಶರೀರಗಳು ದೋಷಗಳಲ್ಲೇ ಸಂಪೂರ್ಣವಾಗಿ ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಲ್ಪಡುವಂಥದ್ದಾಗಿದೆ. ಪ್ರಿಯ ದೇವ ಭಕ್ತರೇ, ಹೀಗಿರೋದ್ರಿಂದ ನಿಮ್ಮ ಎಲ್ಲ ಬಲಹೀನತೆಗಳನ್ನು, ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು, ನೀವು ಎದುರಿಸ್ತಾ ಇರ್ಬೋದಂಥ ಎಲ್ಲ ಬಿಕ್ಕಟ್ಟುಗಳಲ್ಲಿ ಆತನು ಬಿಡುಗಡೆಯನ್ನು ಕೊಡೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆತನು ನಿಮ್ಮನ್ನು ಸ್ಪರ್ಶಿಸೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇವತ್ತು ನಿಮಗೆ ಯಾವ ಕಾಯಿಲೆ ಇದೆ? ನೀವು ಯಾವುದಾದ್ರೂ ಮಾನಸಿಕ ಕಾಯಿಲೆಯಿಂದ ನರಳ್ತಾ ಇದ್ದೀರಾ? ದೈಹಿಕ ಕಾಯಿಲೆಯಿಂದ ನೀವು ನರಳ್ತಾ ಇದ್ದೀರಾ? ವೈದ್ಯರಿಂದ ಅಸಾಧ್ಯವಾದದ್ದು, ವೈದ್ಯರಿಂದ ಆಗದೇ ಇರುವಂಥ ಕ್ಯಾನ್ಸರ್ ಆಗಿರ್ಬೋದು, ಅಥವಾ HIV ಆಗಿರ್ಬೋದು, ಅಥವಾ ಇನ್ಯಾವುದೋ ಕಾಯಿಲೆಗಳಾಗಿರ್ಬೋದು. ಪ್ರಿಯ ದೇವ ಮಗಳೇ, ದೇವರ ಮಗನೇ, ಡಯಾಬಿಟಿಕ್ಕಿಂದನೋ ಅಥವಾ ರಕ್ತದ ಒತ್ತಡದಿಂದನೋ ಅಥವಾ ಇನ್ಯಾವುದೋ ಹೃದಯದ ಸಮಸ್ಯೆಯಿಂದನೋ ಇಲ್ಲ ಕಿಡ್ನಿ ಸಮಸ್ಯೆಯಿಂದನೋ, ನಿನ್ನ ಸಮಸ್ಯೆ ಏನೇ ಆಗಿರಲಿ, ಇವತ್ತು ಸ್ವಾಮಿ ನಿನ್ನನ್ನು ಮುಟ್ಟೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆತನು ನಿನ್ನನ್ನು ಮುಟ್ಟೋದಕ್ಕೆ ನಿನ್ನ ಬಳಿಗೆ ಆತನು ಇಳಿದು ಬಂದಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಎಲೇ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಉಚಿತವಾಗಿ ಕೊಂಡುಕೊಳ್ಳಿರಿ ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಆತನು ನಿನ್ನ ಕಡೆಗೆ ತನ್ನ ಕರಗಳನ್ನು ಚಾಚಿದ್ದಾನೆ. ನಿನ್ನನ್ನು ಸ್ವಸ್ಥಪಡಿಸೋದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಈ ಸಮಯದಲ್ಲಿ ನೀವು ಕುಳಿತಿರುವಂಥ ಸ್ಥಳಗಳಲ್ಲಿಯೇ ನಿಮ್ಮ ದೇಹದಲ್ಲಿ ಏನೇ ಸಮಸ್ಯೆಗಳಿರಲಿ, ನಿಮ್ಮ ತಲೆಯಿಂದ ಅಂಗಾಲಿನವರೆಗೂ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂಥ ಬಾಧೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ದರೆ, ಅಲ್ಲಿ ನೀವು ಇವತ್ತು ಕೈಗಳನ್ನು ಇಟ್ಟುಕೊಂಡು, ದೇವರೇ, ಆ ದಿವಸ ನೀನು ಸತ್ತಂಥ ವ್ಯಕ್ತಿಗಳನ್ನು ಮುಟ್ಟಿ ಜೀವ ಕೊಟ್ಟಂಥ ದೇವರು, ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥಪಡಿಸಿದಂಥ ದೇವರು, ಗೂನು ಬೆನ್ನಿರುವಂಥ ಸ್ತ್ರೀಯನ್ನು ಬೊಗ್ಗಿದಂಥ ಸ್ತ್ರೀಯನ್ನು ಮುಟ್ಟಿ ಸ್ವಸ್ಥಪಡಿಸಿದಂಥ ದೇವರು, ಸತ್ತು ಹೋದಂಥ ಮಗಳನ್ನು ಗುಣಪಡಿಸಿದಂಥ ದೇವರು, ಕುರುಡರನ್ನು ಸ್ವಸ್ಥಪಡಿಸಿದಂಥ ದೇವರು, ಕುಷ್ಠರೋಗಿಗಳನ್ನು ಸ್ವಸ್ಥಪಡಿಸಿದಂಥ ದೇವರು, ನೀನು ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಿ. ನೀನು ಸ್ಪರ್ಶ ಅದು ಜೀವಿತದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಸ್ವಾಮಿ, ನನಗೆ ನಿನ್ನ ಸ್ಪರ್ಶ ಬೇಕು, ನೀನು ನನ್ನನ್ನು ಮುಟ್ಟು, ನನ್ನನ್ನು ಸ್ಪರ್ಶಿಸು ಎಂಬುದಾಗಿ ಇವತ್ತು ನೀವು ಕೂಳ್ತಿರುವಂಥ ಸ್ಥಳಗಳಲ್ಲಿ ನಿಮ್ಮ ಸಮಸ್ಯೆಗಳ ಮೇಲೆ ಕೈಗಳನ್ನು ಇಟ್ಟುಕೊಂಡು ನಂಬಿಕೆಯಿಂದ, ಭಕ್ತಿಯಿಂದ, ವಿನಯತೆಯಿಂದ, ದೀನತೆಯಿಂದ ದೇವರನ್ನು ಕೂಗೋದಾದರೆ ದೇವರು ನಿಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಪ್ರಿಯ ದೇವರ ಮಗನೇ, ದೇವರ ಮಗಳೇ, ನಿಮಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಿಮ್ಮ ಸಮಸ್ಯೆ ಏನಿದ್ರು, ನಿಮ್ಮ ಸಂಕಟ ಏನೇ ಇದ್ದರೂ ದೇವರ ಬಳಿಗೆ ಬನ್ನಿರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ದೇವ, ನಿನ್ನ ವಾಕ್ಯದಲ್ಲಿ ನೀನು ನಮಗೆ ತಿಳಿಯಪಡಿಸಿದ್ದಿ, ನಿನ್ನ ಕೈ ಅದು ಸ್ಪರ್ಶಿಸುವಂಥ ಕೈ ಆಗಿದೆ. ದೇವರೇ, ಮೊಳೆಗಳಿಂದ ಜಡಿಯಲ್ಪಟ್ಟಂಥ ಗಾಯವಾದ ನಿನ್ನ ಕೈಗಳು ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸುವುದಕ್ಕೆ ಇಷ್ಟವುಳ್ಳಂಥ ಕೈಗಳಾಗಿವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಈ ಸಂದೇಶವನ್ನು ಕೇಳಿ ತಮ್ಮ ಜೀವಿತದಲ್ಲಿ ಅನೇಕ ಬಾಧೆಯಿಂದ, ಸಂಕಟದಿಂದ, ದೈಹಿಕ, ಮಾನಸಿಕ, ಆತ್ಮಿಕ ನೋವುಗಳಿಂದ ಇರುವಂತಹ ಎಲ್ಲ ನಿನ್ನ ಭಕ್ತಾದಿಗಳನ್ನು ನೀನು ಮುಟ್ಟು ಸ್ವಸ್ಥಪಡಿಸು. ಅವರ ನಂಬಿಕೆಯನ್ನು ಬಲಪಡಿಸು. ಅವರ ದೇಹದಲ್ಲಿ ಯಾವುದೇ ನ್ಯೂನ್ಯತೆಗಳಿರಲಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವು ಬಿಡುಗಡೆಯನ್ನು ನೀನು ದಯಪಾಲಿಸು. ನೀನು ಹಾಗೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅವರ ನಂಬಿಕೆಯನ್ನು ಹೆಚ್ಚಿಸು, ಅವರ ನಂಬಿಕೆಯನ್ನು ಬಲಪಡಿಸಿ. ಯಾಕಂದರೆ ನೀನು ನಂಬಿಗಸ್ತನಾದಂಥ ದೇವರಾಗಿದ್ದೀಯ. ಕರ್ತ, ಕಷ್ಟದಲ್ಲಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಮುಟ್ಟಿ ಸ್ವಸ್ಥಪಡಿಸಿ ಅವರಿಗೆ ಬೇಕಂತ ಆರೋಗ್ಯವನ್ನು ದಯಪಾಲಿಸು, ಆದರಣೆಯನ್ನು ಕೊಡು. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಂತೋಷವನ್ನು ನೀನು ದಯಪಾಲಿಸು. ಎಲ್ಲ ಘನತೆ, ಮಾನ, ಮಹಿಮೆ, ಪ್ರಭಾವಗಳು ನಿನಗೊಬ್ಬನಿಗೆ ಸಲ್ಲಲಿ. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತನೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂದೇಶದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಪ್ರಾರ್ಥಿಸ್ತಾ ಇರಿ. ದೇವರು ನಿಮ್ಮ ಸಂಗಡ ಇರಲಿ. ಆಮೆನ್.